ಗೌಡಪ್ಪ ನನಗೇನ್ ಹೇಳಿದ್ದಿ, ನೀಲಿ ಏನು ಮಾಡಕತ್ತಿ? ಏನ್ ಮಾಡುದ, ಆ ಬಸ್ಸ ಬಂದಿಲ್ಲ, ದನ ಕಾಯಂಗ್ ಬಿಟ್ರ ದಂದ ಹೋಗ್ಬಿಡುತ್ತಾನ. ನೀರ್ ಹಾಸ್ಲಿಲ್ಲ ಅಂದ್ರೆ ಬೆಳೆ ಎಲ್ಲ ಒಣಗಿ ಹೋಗುತ್ತ, ಅದಕ್ಕೆ ನೀರ್ ಹಾಸ್ಬೇಕಂತ ಬಂದಿನಿ. ಅದು ಒಣಗದು ಬಿಡೋದು ಏನಾರ ಆಗಿ ಹೋಗ್ಲಿ, ನಾನ್ ನಿನಗೆ ಏನಂತ ಹೇಳಿದ್ದೆ? ಏನಂತ ಹೇಳಿದ್ದಿ? ಓ, ನನ್ ಜೊತೆ ಮಾತಾಡೋದೈತಿ ಅಂತ ಹೇಳಿದ್ದಲ್ಲ. ಹೌದು, ಏನ್ ಮಾತಾಡೋದೈತಿ ಅಂತ ಹೇಳಿದ್ದಿಲ್ಲ. ಏನ್ ಮಾತಾಡೋದೈತಿ? ಇಲ್ಲಿ ಬೇಡ, ಅಲ್ಲೇ ಕುಂತು ಮಾತಾಡೋಣ, ಅಲ್ಲೇ ಹೇಳ್ತೀನಿ ಬಾ. ಆಯ್ತಾಯ್ತು, ಬಂದೆ ನಡಿ. ಬಾ ಬಾ ಬಾ, ಲಗು ಲಗು ಬಾ. ಆಯ್ತು, ಬಂದ್ ನಡಿ. ಬರ್ಲಿಲ್ಲ ಅಂದ್ರೆ ನೀ ಎಲ್ಲಿ ಬಿಡಕ್ಕೆ? ಅಲ್ಲೇ ಎಲ್ಲಿ ತನಕ ಕರ್ಕೊಂಡು ಹೋಗಿ ಹಂಗ ಮುಂದೆ ಕಂಡಾಪಟ್ಟೆ ಬಿಸಿಲೈತಿ, ಇಲ್ಲೇ ನೆಳ್ಳಾಗದವಿ. ಅದು ಏನು ಅನ್ನೋದು ಇಲ್ಲೇ ನಿಂತು ಹೇಳಲ್ಲ. ದಾಳಗಳು ಇರ್ಲಿಲ್ಲ ಅಂದ್ರೆ ಬಿಸಿಲ ಕೆಲಸ ಮಾಡ್ತಿ ಅಲ್ಲೇನ? ಅದಕ್ಕಂತ ಆಳ ಹಚ್ಚಿನಿ. ಒಟ್ಟನ ಬಿಸಿಲು ನೋಡ್ಲಾರ ಮಗ, ಬಿಸಿಲಿಗೆ ಹೋದ್ರ ಬಣ್ಣ ಕಪ್ಪಾಗುದಿಲ್ಲ. ಏನ್ ಅವ್ರಿಗೆ ಹೂ ಆಗಿ ನೋಡಿ, ಈಗ ಬೆಳ್ಳಗದಿ ಕರ್ರಾಗ್ತಂತ ಹೇಳ್ತೀಯಲ್ಲ. ಇದ್ದಿಷ್ಟು ಕರ್ಗಾಗಬಾರ್ದು ಅಂತ ಹೇಳಿ ಆಳುಗಳು ಹಚ್ಚಿನಿ. ಏನ್ ಇವತ್ತು ಅವ ಬಂದಿಲ್ಲ, ನೀರ್ ಹಾಸ್ಲಿಲ್ಲ ಅಂದ್ರೆ ಬೆಳಿ ಎಲ್ಲ ಹಾಳಾಕತ್ತೆ ಅಂತ ಹೇಳಿ ನೀರ್ ಹಾಸಕತ್ತೀನಿ. ಅದಕ್ಕೆ ಎಷ್ಟು ಮಾತಾಡಕತ್ತಿಲ್ಲ. ಇರ್ಲಿ, ಅದ್ ಏನ್ ಸುದ್ದಿ ಅದನ್ನ ಒಂದ್ ಸ್ವಲ್ಪ ಹೇಳು. ಅದು ಮತ್ತ ಏನ್ಲೇ ಬರೇ ತಿಕ್ಕುದಾತ, ಮುಂದೆ ಏನದು ಹೇಳು. ನನಗ ಟೂರಿಗೆ ಹೋಗ್ಬೇಕಂತ ಆಸೆ ಆಗೈತಿ, ಟೂರಿಗೆ ಕರ್ಕೊಂಡು ಹೋಗ್ರಿ. ಟೂರಿಗೆ ಹೋಗ್ಬೇಕಂತ ಆಸೆ ಆಗ್ಯದ. ಅಲ್ಲೇ ಊರ್ ಹೆಣ್ಣು ಮಕ್ಕಳೆಲ್ಲರೂ ಹೊಂಟರ, ಆಧಾರ್ ಕಾರ್ಡ್ ಇಂದ ಬಸ್ ಫ್ರೀ ಆಗ್ಯಾವು. ಅವ್ರ ಜೊತೆ ನೀನು ಹೋಗಿ ಬಾ. ನಿನಗೇನ್ ಬೇಡ ಅಂದಿನ? ಯಾಕ ಮನೆ ಕಾರ್ ಇದ್ರು ಬಸ್ಸಿಗೆ ಯಾಕೆ ಹೋಗ್ಲಿ? ಕಾರ್ ಇದ್ರ ಸಲುವಾಗಿ ತಗೊಂಡಿ. ನಿನ್ನ ಸಂಬಂಧ ತಗೋಲಾರ್ದ ಮತ್ತೆ ಮಗಳ ಮನಿಗೆ ಸಂಬಂಧ ತಗೊಳೋದಕ್ಕಂತೇನ? ಏನಂದ್ರಿ ಗೌಡ್ರ? ಯಾಕ ಏನ್ ಅನಸ್ತೈತಿ ಮೈಯಾಗ? ಒಂದಿಟ್ಟಂದ್ರ ನೋಡು ಹೊಟ್ಟಿನ ಹೊಡಿಬೇಕ. ಕರೆ ಹೇಳ್ತೇನೆ ಕಮಲು, ಯಾವತ್ತು ನಿನ್ನ ಮದುವೆ ಮಾಡ್ಕೊಂಡೆ ತಾಳಿ ಕಟ್ಟುವ ಹೊತ್ನಾಗ ಏನ್ ಹೆಣ್ಮಕ್ಳು ನೋಡಿ ಅದ ಮಾತ ಕರೆ ನೋಡು. ಮದುವೆ ಆಗಿ 25-30 ವರ್ಷ ಆತು. ಮಗ್ಗಲ ಮನ್ಯಾಗ ಯಾವ ಹೆಣ್ಮಕ್ಳು ಇರ್ತಾರ ಅನ್ನೋದು ಸಹಿತ ಗೊತ್ತಿಲ್ಲ. ಕಾರ್ ಹೊಡ್ಕೊಂಡು ಹೊಂಟ್ನೆ ಅಂದ್ರೆ ಅಪ್ಪಿ ತಪ್ಪಿ ಆ ಕಡೆ ನೋಡಿದ್ರ ಎಲ್ಲಿ ಹಾಸಿಗೆ ಹೊರಗೆ ಬೀಳ್ತಾವೇನಂತ ವಿಚಾರ ಮಾಡ್ಕೊತ ಮುಂದೆ ನೋಡ್ಕೊತ ಹೋಗಿರ್ತೇನೆ. ಹಂಗಾಗೈತೆ ನನ್ನ ಪರಿಸ್ಥಿತಿ. ಅದಕ್ಕ ಸುಮ್ಮ ಕುಂತೀನಿ. ಇಲ್ಲ ಅಂದ್ರ ನನ್ನ ಕೈಯಾಗ ಬ್ಯಾರಿನ ಇತ್ತು ನಿಂದು. ಯಪ್ಪ, ಗೊತ್ತೈತೆ ಹೇಳಿ ನೀ ನನಗೆ ತೋರಿಸಿದ್ದು. ಅದನ್ನ ಏನ್ರ ನೆನೆಸ್ಕೊಂಡ್ರ ಒಮ್ಮೊಮ್ಮೆ ಇಲ್ಲಿ ನುಸ್ತೈತಿ, ಒಮ್ಮೊಮ್ಮೆ ಇಲ್ಲಿ ನುಸ್ತೈತಿ, ಒಮ್ಮೊಮ್ಮೆ ಇಲ್ಲಿ ನುಸ್ತೈತಿ, ಮತ್ ಎಲ್ಲೆಲ್ಲೋ ನುಸ್ತೈತಿ. ಹೇಳಕ್ ಆಗ್ಲಾರ್ದಂಗ ಆಗೈತಿ ಪರಿಸ್ಥಿತಿ. ಹಂಗ ನೋಡ್, ನಾನು ಒಮ್ಮೆ ಕೊಡಬಾರ್ದ ಕೊಟ್ನಿ, ಸಾಯ ಮಟ ನೆನಪಿಟ್ಟಿರ್ಬೇಕು ನೀನು. ಆಯ್ತು ಬಿಡು ಮರಳ, ಅದ್ ಏನೀಗ ಏನ್ ಮಾತಾಡ್ಬೇಕಂದಿ ಅದನ್ನ ವಿಷಯ ಹೇಳ. ಏನಿಲ್ಲ, ನೀನ್ ನನಗೆ ಟೂರಿಗೆ ಕರ್ಕೊಂಡು ಹೋಗ್ತಿಲ್ಲ ಅಷ್ಟ ಹೇಳ. ನೋಡಪ್ಪ, ಕರೆ ಹೇಳ್ಬೇಕಂದ್ರ ಈಗ ಟೂರಿಗೆ ಕರ್ಕೊಂಡು ಹೋಗೋದು ಆಗುದಿಲ್ಲ. ಯಾಕ ಬೇಕ ಬಿಡು. ಈಗ ನಾವು ನಿರ್ಧಾರ ಮಾಡೀನಿ. ಏನಂತ? ಹೆಂಗೂ ಹಬ್ಬ ಐತೆ, ಹಬ್ಬ ನಮ್ಮ ಮನ್ಯಾಗ ಮಾಡೋದು ಬೇಡ. ಹಬ್ಬ ಏನೈತಿ ನಿಮ್ ತಂಗಿ ಮನ್ಯಾಗ ಮಾಡೋಣ. ಅಯ್ಯ, ನಮ್ಮ ಮನಿದು ನಮ್ ತಂಗಿ ಮನೆಗೆ ಯಾಕೆ ಹೋಗ್ಬೇಕು ಹಬ್ಬಕ್ಕ? ಅದೇನಾಗೈತೆ ಅಂದ್ರ ನಿಮ್ ತಂಗಿ ಗಂಡನ ಅಣ್ಣ ಏನದಲ್ಲ, ಅವನಿಗೆ ನನಗ ಒಂದ್ ಸ್ವಲ್ಪ ಬಿರ್ಸಿಗೆ ಬಿದ್ದೈತಿ. ಅದಕ್ಕೆ ಈ ಸಲ ಹಬ್ಬಕ್ಕೆ ಅವ್ರ ಮನೆಗೆ ಹೋಗಿ ಅವ್ನ ಮರ್ಯಾದೆ ಕಳಿಬೇಕಂತ ವಿಚಾರ ಇಟ್ಟಿನಿ. ಅದಕ್ಕ ಅಲ್ಲೇ ಹೋಗ್ಬಿಡೋಣ. ಗೌಡಪ್ಪ, ನಿನ್ ತಲೆಗ್ ಬರೀ ಇಂಥ ವಿಚಾರಗಳು ಇರ್ತಾವಲ್ಲ. ಇದ್ರನ ಊರ್ ಗೌಡ್ರ ಅಂತಾರ್ಲಿ, ಇಲ್ಲಾಂದ್ರ ಗೌಡಿಕೆ ಮಾಡಕ್ ಬಿಡ್ತಾರ ನಮಗ. ಇಂತ ವಿಚಾರಗಳು ಬೇಕ ಅಂದ್ರ ನಡಿತೈತಿ ಈಗಿನ ಕಾಲದಾಗ, ಇಲ್ಲಾಂದ್ರ ನಡಿದಿಲ್ಲ. ಅದು ಖರೇನ ಬಿಡು. ಆಯ್ತಪ್ಪ, ಬಟ್ ಏನಾರ ಮಾಡು, ಎಲ್ಲಾರ ಕರ್ಕೊಂಡು ಹೋಗು, ನಂಗ್ ಟೂರ್ ಹೊರಸು ಸಾಕು. ಆಯ್ತು, ಮತ್ತೆ ಕಾರ್ನಾಗ ಹೋಗಿ ಒಂದ್ಮೇಲೆ ಟೂರ್ ಆದಂಗ ಆಗತ್ತ, ಈ ಕಡೆ ಹಬ್ಬ ಆದಂಗ ಆಗತ್ತ, ಈ ಗಂಡನ ಮರ್ಯಾದಿನೂ ತಗದಂಗ ಆಗತ್ತ. ಯಾಕೆ ವಿಚಾರ ಮಾಡ್ತಿ? ನಡಿ ಪಟ್ನ ಈಗ ಮನೆಗೆ ಹೋಗೋಣ. ಬಟ್ಟೆ ಬೇರೆ ಹಾಕೊಂಡು ಮಕ್ಕಳು ಕರ್ಕೊಂಡು ಕಾರ್ ತಗೊಂಡ್ ರೈಟ್. ತಯಾರಾಗಿ ಕುಂತ್ರಿ ಇವ್ರು. ನಡ್ರಿ ಹೋಗೋಣ. ಈಗ ಹೇಳಕತ್ತೀನ್ರ, ಅಲ್ಲಿ ಹೋದ್ಮೇಲೆ ಎತ್ತರ ಪತ್ತರ ಮಾತಾಡಿದ್ರೆ ನಂಗೆ ನಡೆಯಂಗಿಲ್ಲ ನೋಡ್ರಿ. ಮತ್ತ ನಡೆಯಂಗಿಲ್ಲ ಅಂದ್ರೆ ಹೆಂಗ್ಲಿ? ಅವ್ರು ಮಾತಾಡಿದ್ದನ್ನ ಕೇಳ್ಕೊಂಡು ಸುಮ್ಮನೆ ಕುಂದ್ರ ಅಂದೇನ? ಅವ್ರ ಏನ್ರ ಮಾತಾಡಿದ್ರೆ ಮಾತಾಡೋಣ. ನಾನು ಅಂದ್ರ ಹೇಳ್ತಿ ಅಂದ್ರೆ ನಿಮ್ ಕಣ್ಣಾಗೇನು ಕಿಮ್ಮತ್ತ ಇಲ್ಲನ? ಈಗೇನ್ ನಾವು ಹಬ್ಬಕ್ಕೆ ಹೊಂಟಿವೆ, ಜಗಳಾಡಕ್ ಹೊಂಟಿವೆ? ಅದೇ ಹಬ್ಬಕ್ಕ ಹೊಂಟಿವಿ, ಅಲ್ಲಿ ಹೋದ್ಮೇಲೆ ಜಗಳ ಆಗಬಾರ್ದು ಅಂತ ಈಗ ಹೇಳಾಕತ್ತೀನಿ. ಆಯ್ತಾಳ, ಈಗ ಏನೇನ್ ಹೇಳ್ತಿ ಹೇಳು. ಅಲ್ಲಿ ಹೋಗಿಂದ ಅದು ಏನಾಗತ್ತ ನೋಡೋಣಂತ. ಇಲ್ಲಿ ಯಾಕೆ ಕರ್ಕೊಂಡ್ ಬಂದಿನಿ ಗೊತ್ತಾಯ್ತಾಳ? ಮನೆ ನಿನ್ನ ಗಂಡ ನಿನ್ನ ಭಾವ ಇರ್ತಾರಂತೇಳಿ ಅದೇ ನಿಮ್ಮಕ್ಕ ಅದಲ್ಲ, ಅಲ್ಲಿ ಜಗಳ ಹಚ್ಚಿ ಆಕೆ ಏನು ಕೇಳಿಸ್ಕೋಬಾರ್ದು ಅಂತ ಇಲ್ಲಿ ಕರ್ಕೊಂಡ್ ಬಂದಿ. ಹೌದಲ್ಲ? ಪಾಪ ಅದೇನ್ ಜಗಳ ಹಚ್ಚಂಗಿಲ್ಲ ಬಿಡ, ಅದು ನಾನು ಹಿಡ್ದ ಮಾತಾಡ್ತೈತಿ. ಆದ್ರೆ ನನ್ನ ಗಂಡ ನನ್ನ ಮಾತ ಕೇಳೋದಿಲ್ಲ ಅಂತಾನ. ಏನು ಇಲ್ಲ, ಯಾಕ ಭಾಳ ಕಿರಿಕಿರಿ ಏನು ಇಲ್ಲ. ಬರೀ ಹಬ್ಬಕ್ಕ ಸಂತೆ ತಂದು ಕೊಡ ಅಂದಿದ್ದಕ್ಕ ಇಷ್ಟು ದೊಡ್ಡ ರಾಗ ಅಂತ ನಡ್ದೈತಿ ನೋಡುವ. ಅಯ್ಯೋ, ಹಬ್ಬಕ್ಕಂತ ಕರ್ಕೊಂಬಂದಿ, ಇಲ್ಲಿ ನೋಡಿದ್ರ ಹಬ್ಬದ ಸಂತಿಗೆ ಜಗಳ ನಡೆದೈತಿ. ಅದಕ್ಕೆ ನಾನು ನಿನ್ ಮೊದ್ಲ ಹೇಳಿದಿಲ್ಲ ಬ್ಯಾಡೋ ಮಾರಾಯ ಅಂದ್ರ, ಎಲ್ಲಿ ಕೇಳಿತ್ ನನ್ನ ಮಾತು? ಅದಕ್ಕೆ ಹೇಳಾಕತ್ತೀನಿ ಅಕ್ಕ, ನಮ್ದ ರಗಳಿ ನಮಗೆ ರಗಡ್ ಐತಿ. ಮತ್ತೆ ನೀವು ಯಾಕಿದ್ರ ಸಿಕ್ಕೊಂಡ್ ಸಾಯ್ತೀರಿ? ಹಿಂಗೆ ಬಂದಿರಲ್ಲ, ಹಿಂಗಿಂದ ಹಿಂಗ ಹೋಗ್ಬಿಡ್ರಿ ಸಾಕ.
ಮುಖಕ್ಕೆ ಮಂಗಳಾರತಿ ಆಗಿದ್ದು ಸಾಕ ಅದಕ್ಕೆ ಬಡ್ಕೊಂಡೆ ನಾನು ನಿನಗೆ ಬ್ಯಾಡೋ ಮಾರಯ್ಯ ನಮ್ಮ ಮನೆಗೆ ಇದ್ದಂತ ತಿಂದು ಕುಂದ್ರಲ್ಲ ಅಂದ್ರೆ ಹಬ್ಬಕ್ಕೆ ಕರ್ದಾರ ನಡಿ ಅಂತ ಕರ್ಕೊಂಬಂದು ಇಷ್ಟು ಅಸಹ್ಯ ಮಾಡಿ ಕರ್ಕೊಂಡು ಹೊಂಟಿ. ನನಗೆ ಗೊತ್ತಿತ್ತ ಇದು ಹಿಂಗ ಆಗತ್ತಂತ ನನಗೆ ಮೊದ್ಲ ಗೊತ್ತಿತ್ತು, ಆದ್ರೆ ನಿನಗೂ ಸ್ವಲ್ಪ ಗೊತ್ತಾಗ್ಲಿ ಅಂತ ಹೇಳಿ ಕರ್ಕೊಂಡ್ ಬಂದಿದ್ದು. ಅಂದ್ರೆ ಒಟ್ಟ ನನಗೆ ಅಸಹ್ಯ ಮಾಡಕ್ಕೆ ಇಲ್ಲಿ ಕರ್ಕೊಂಡು ಬಂದಿ ಅಂದಂಗ ಆತ. ಅಸಹ್ಯ ಮಾಡುದಂತಲ್ಲ, ಎಲ್ಲರ ಸ್ವಭಾವಗಳು ಹೆಂಗ ಅದಾವ ಅಂತ ತಿಳ್ಕೊಲಿ ಅಂತ ಕರ್ಕೊಂಡ್ ಬಂದಿತ್ತಾತಿಲ್ಲ. ಗೊತ್ತಾತ್ ಹಾ ಮತ್ತ ಬಿಡ್ತೀನಿ ನಾನು. ಇವ್ರ ಭಾವ ಅವತ್ತ ನನಗೆ ಅಸಹ್ಯ ಮಾಡಿದ್ದ, ಅದಕ್ಕೆ ಇವತ್ತು ಅಸಹ್ಯ ಮಾಡ್ಬೇಕಂತ ಕರ್ಕೊಂಡ್ ಬಂದಿದ್ದ ನಾನು. ಎಲ್ಲ ಗೊತ್ತಾದಂಗಾತು, ನಡಿ ಹೋಗ ನಡಿ. ಅಕ್ಕ ನಮ್ಮ ಸಂಬಂಧ ನೀವ್ ಯಾಕೆ ಜಗಳ ಮಾಡ್ತಿರವ? ನಮ್ಮ ಮನ್ಯಾಗೂ ಅದೇ ಜಗಳ, ಇಲ್ಲಿ ಅದೇ ಜಗಳ, ಬ್ಯಾಡವ. ಹಿಂಗ ಬಂದಿರಿ ಹಿಂಗ ಹೋಗ್ಬಿಡು. ಆತಳವ ಹಿಂಗ ಹೋಗ್ಬಿಡ್ತೀವಿ. ಏ ಜಾನು ಪುಟ್ಟು ಬಾರಪ್ಪ ಹೋಗನ್ ಬರ್ರಿ ಊರಿಗೆ. ಬರೋ ಊರಿಗೆ ಹೋಗ್ಬರು. ಈ ಊರಿಗೆ ಬರಕ್ ಹಾಕ್ಸಿ ಡೀಸೆಲ್ ಖರ್ಚಿನಾಗ ಹಬ್ಬದ ಊಟ ಅಕ್ಕಿತ್ತು ಮನ್ಯಾಗ. ಬರ್ರಿ ನಿಂತು ಬಿಟ್ರಲ್ಲ, ಹಬ್ಬಕ್ಕ ಸಂತಿ ತರ ಹೋಗ್ರಿ. ಅಣ್ಣಗೆ ಹೇಳಿನಲ್ಲ. ಅಯ್ಯ ಅಣ್ಣ ಹೇಳಿದ್ರೆ ಅಣ್ಣ ತರ್ತಾನ, ತಮ್ಮ ತಿನ್ನೋಂತ ಕುಂದ್ರಂತೆ. ಹೋಗ್ರಿ, ಅಣ್ಣ ತರಂಗಿಲ್ಲ, ನೀವ ತರ ಹೋಗ್ರಿ. ನಮ್ಮ ಮೊಯ್ನಿಗೆ ಹೇಳಿನಲ್ಲ. ಅಯ್ಯ ನಿಮ್ಮ ಮೊಯ್ನಿ ಬಂದ ನನಗೆ ಹೇಳಿದ್ಲು ಸಂತಿ ತರ ಹೋಗೋ ಅಂತ ಹೇಳಿ. ಆಕೆ ನನಗೆ ಆಗುದಿಲ್ಲ ಅಂದಿದ್ದಕ್ಕ ಹೋಗಿ ಗಂಡಿಗೆ ಹೇಳ. ಅದಕ್ಕೆ ನೀವು ಹೋಗಿ ತಗೊಂಡ್ ಹೋಗಿ. ಸಂತೆಯಲ್ಲಿ ಏನ್ ತೊಗೊಂಬರ್ಬೇಕು ಹೇಳ? ಏನ್ ಬೇಕು? ಬ್ಯಾಳಿ, ಬೆಲ್ಲ ಇವೇ ತಗೊಂಬರ ಹೋಗ್ರಿ. ಹಿಟ್ಟು, ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಎಲ್ಲ ಕಾಯಿ ಇವೆಲ್ಲ ತಗೊಂಬರ ಹೋಗ್ರಿ. ಏನ್ ಆಡಾಗತ್ತೀನಿ ಇನ್ನೊಂದ್ಸರಿ ಹೇಳ. ಅಯ್ಯಯ್ಯಯ್ಯ ಆಡಕತ್ತೀರಿ ಬರೇ ಮೊಬೈಲು 24 ತಾಸ ಮೊಬೈಲ್ ಹೊಟ್ಟೆ ತುಂಬಸ್ತೈತಿ ನೋಡಿ ನಿಮಗ. ಹೋಗಿ ಸಂತೆ ತರ ಹೋಗ್ರಿ. ಚಿಕನ್ ಎಷ್ಟು ತೊಗೊಂಬರ್ಬೇಕ? ಯಪ್ಪ ಮಾರ, ಇದು ಹಬ್ಬದ ಚಿಕನ್ ಅರಿ ಮಗ. ಚಿಕನ್ ಬೇಡ ಬಿಡು, ಮಟನ್ ಬೇಡ ಅಂತ. ಏನ್ರಿ ನೀವು ಯಾರು ಹಬ್ಬದ ದಿವಸ ಮಟನ್ ಚಿಕನ್ ತಿಂತಾರ? ತಪ್ಪಾಯ್ತಲ್ರಿ, ಹಂಗ ಹೋಗ್ಬಾರ್ದು. ತಪ್ಪಾಯ್ತು. ಇವತ್ತು ಕರಿ ಅಲ್ಲ, ಕರಿ ದಿವಸ ಕುರಿ ಕೊಯ್ತಾರ. ಕರಿ ಅಲ್ರಿ, ಹಬ್ಬ ಐತಿದೆ ನಾಳೆ ಕರಿ. ಯಾವ ಹಬ್ಬ ಐತಿ ಇವತ್ತು? ಯವ್ವಾ, ಈ ಮೊಬೈಲ್ ಗುಂಗ್ನ್ಯಾಗ ಹಬ್ಬ ಯಾವ್ದು ಅನ್ನೋದ ಮರ್ತು ಬಿಟ್ಟಿರಲ್ಲ. ಮಾರಿಯ, ಉಗಾದಿ ಹಬ್ಬ ಐತಿ, ಉಗಾದಿ ಹಬ್ಬ. ಉಗಾದಿ ಹಬ್ಬ ಅಲ್ಲ ಇವತ್ತ. ಆ ಮೊಬೈಲ್ ಗುಂಗನ್ಯಾಗ ನಾನು ಚಿಕನ್ ಅದ್ರೊಳಗಾಯ್ತೀನಿ ನೋಡ, ಹೋಳಿಗೆ ಮಾಡ್ತಾರಲ್ಲ. ಅಯ್ಯೋ, ಇಂಥ ಹಬ್ಬದಾಗ ಹೋಳಿಗೆ ತಿನ್ನೋದು ಬಿಟ್ಟು ಚಿಕನ್ ಮಟನ್ ಇದ್ರಾಗ ಇರ್ತಾರಲ್ಲ. ಯಾಕಂದ್ರೆ ಆ ದೋಸ್ತರ ಜೋಡಿ ಅಡ್ಡಾಡಿ ಹೋಳಿಗೆ ತಿನ್ನೋದು ಎಲ್ಲಿ ತಲೆಯಾಗ ಬರ್ಬೇಕು ನಿಮಗ? ಯಾವತ್ತು ಚಿಕನ್ ಮಟನ್ದಾಗ ಇರ್ತೀರ. ಬರ್ರಿ ಶನಿದ್ರೆ ಬರ್ರಿ. ಮೊಬೈಲ್ ಬಿಡ್ರಿ, ನಾ ಹೇಳಿದ್ರೆ ತಲೆಯಾಗ ಹಾಕೊಳ್ರಿ. ಪಿಜ್ಜಾಗ ₹1 ಇಲ್ಲ, ಗೇಮ್ ಮಾಡಾಕತ್ತೀನಿ. ಇದ್ರೊಳಗೆ ಗೆದ್ದುಗಳು ತೊಗೊಂಬರ್ತೀನಿ ಅಂತ. ಅದು ಗೆಲ್ಲು ತಕ್ಕ ಉಪವಾಸ ಕುಂದ್ರಿ ನನ್ನ. ಇಲ್ಲ, ಒಂದು 10 ನಿಮಿಷದಾಗ ಗೆದ್ದು ಬಿಡ್ತೀನಿ ನೋಡಿ. ಅಯ್ಯಪ್ಪ, ಹೋಳಿಗೆ ತಿನ್ನುವಂದ್ರೆ ಹೋಗ್ರಿ ಬಿಡ್ರಿ. ಅದನ್ನೆಲ್ಲ ನೀವು ಏನ್ ತೊಗೊಂಬರ್ಬೇಕ? ಸಂಗೀತ ಬರೋ ಹೋಗ್ರಿ. ನಾವು ಏನಿಗೆ ಹೇಳಿನ ಹೇಳ. ಅಯ್ಯ ನಿಮ್ಮ ವೈನಿ ಬರೀ 24 ವೈನಿ ಅಣ್ಣ ಇದ್ದ ಕೊಂಡ್ರಿ. ಆಮೇಲೆ ಬೇಸ್ಕೊಳ್ಳೋದು ನಾನು ಆಗತ್ತ. ಸ್ವಲ್ಪ ನೆಮ್ಮದಿಯಿಂದ ಮೊಬೈಲ್ ನೋಡಕ್ಕೂ ಬಿಡಂಗಿಲ್ಲ ಅಂತ ಆಕೆ ನಿಮ್ಮ ವೈನಿ. ಹೋಗಿ ಬರ್ರಿ ಸಣ್ಣರದ್ರಿ. ನೀನ್ ಬಿಡಾಕತ್ತೇನೆ ಮೊಬೈಲ್ ನೋಡಕ? ಆಕೆ ಬಂದ ಜೀವ ತಿನ್ನಕತ್ತೀನಿ ಅಷ್ಟೇ. ಹೋಗ್ಬರ್ರಿ, ಸಂತಿ ತರ ಬರ್ರಿ. ಆಯ್ತು ಸರಿ, ತೊಗೊಂಬರ್ತೀನಿ ಅಂತ ನಡಿ. ಆತ್ ಬಿಡ, ಒಟ್ಟು ಹಬ್ಬ ಮಾಡ್ಬೇಕಲ್ಲ, ಮಾಡೋಣಂತ. ಅಲ್ಲಿ ಹಂಗ ತಲೆ ತಿಂದಿ ಮತ್ತೆ ಇಲ್ಲಿ ತಲೆ ತಿನ್ನಕತ್ತಿ. ಹಬ್ಬ ಮಾಡೋಣಂತ. ಈ ಸಲ ನನ್ನ ಕಡೆ ರೊಕ್ಕಿಲ್ಲ ಅಮ್ಮ. ಹಬ್ಬ ಶಕ್ತಿ ಈ ಸಲ ನೆನ ತರೋದು ನೋಡಪ್ಪ. ಎಲ್ಲಿಂದ ತೊಗೊಂಬರ್ಬೇಕಣ್ಣ? ಎಲ್ಲಿಂದ ತೊಗೊಂಬರಕ್ಕಾರ ಬೇಕಲ್ಲ. ನೋಡಕ್ಕ, ನಿನ್ನ ಗಂಡಗ ನೀ ಹೇಳಿದಿ, ನನ್ನ ಗಂಡಗ ನಾ ಹೇಳೀನಿ. ಸಂತಿ ತರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ನಮ್ಮ ಕರ್ತವ್ಯ ನಾವು ಮುಗಿಸೀವಿ, ಮುಗಿದೋತ್ ನೋಡಿ. ಆಯ್ತು ತಗೋವ, ಅವ್ರು ಸಂತಿ ತಂದು ಕೊಟ್ರ ಹಬ್ಬ ಮಾಡೋಣ, ಇಲ್ಲಾಂದ್ರೆ ಸುಮ್ಮನೆ ಇದ್ಬಿಡೋಣ. ಇಲ್ಲ ದಿನಾ ಒಂದಕ್ಕೂ ಜಗಳ ಎದಕ್ ಬೇಕವ? ಅವ್ರು ಹಂಗಂತಾರ, ನೀವು ಹಿಂಗೆ ಅಂತೀರಿ. ನಂಗೆ ಸಾಕಾಗಿ ಹೋಗೈತಿ. ಹೇಳಿ ನಿಮ್ಮ ವೈನಿಗೆ ಸ್ವಲ್ಪ. ನಾನು ಅಂದ್ರಲ್ಲ ಅವ್ರು ಹೋಗ್ತೀನೋ ನಾನು. ನೋಡೋನಿ, ನಾವಿರೋದ ಇಬ್ರದೀವಿ. ನಿಮ್ಮ ತಮ್ಮನ ಮೊದಲು ಊರಿಗೆ ಕಳಿಸ್ತಾರ. ರಗಡ ಆಗ್ಬಿಟ್ಟೈತೆ ನಮಗೆ, ಪೂರ್ತಿ ಸಾಕು ಮಾಡಿಬಿಟ್ಟ. ಇವ್ರ ತಮ್ಮನಿಂದ ನಿನಗೇನು ತೊಂದರೆ ಆಗಿತ್ತು? ಅಣ್ಣ ಬಾತ್ರೂಮ್ ಹೋದ್ರೆ 1 ತಾಸು 2 ತಾಸು ಅಲ್ಲೇ ಕುಂತು ಬಿಡ್ತಾನೆ. ಉಳ್ದವ್ರೆಲ್ಲ ಹೊಯ್ಕೊಂಡಿರ್ಬೇಕು ಹೊರಾಗ. ಅದ್ರ ಸ್ವಲ್ಪ ಬ್ಯಾಸರಿ ಬಂದೈತಿ. ಇಲ್ಲ ಹೊಟ್ಟೆ ಇಟ್ಟು ಬಿಡೋಣ ಅವಂಗ ಅದ ಒಂದು ಸಂಕಟ ನೋಡು.
ಅವ ತಾಸೆಲ್ಲ ಮೊಬೈಲ್ ಹಿಡ್ಕೊಂಡು ಕುಂದಿರ್ತಾನೆ ನಿಮ್ಮ ತಮ್ಮ. ನಾನು ಹೇಳಿದ್ದೆ ಒಂದು 2-3 ಸಲ. ನಾವು ತಡ್ಕೊಂತೀವಿ. ಈಗ ನನ್ನ ತಮ್ಮನು ಸಣ್ಣವನ, ಮತ್ತು ಅವ ಹಿಂಗಂದ ನಾನು ಹೇಳಬೇಕಲ್ಲ. ಒಂದು ಕೆಲಸ ಮಾಡೋಣ, ಹಬ್ಬ ಮಾಡೋಕ್ಕಿಂತ ಮೊದಲ ನಿಮ್ಮ ತಮ್ಮಗೆ ಒಟ್ಟ ಬೈಲ್ ಕಡೆ ಹೋಗಬಾರ್ದು, ಹಂಗೆ ಮಾಡಿಟ್ಬಿಡೋಣ. ಏನು ಮಾಡಿದಿರತ್ತೆ ಯಾವತ್ತಮ್ಮ? ಏನಿಲ್ಲ, ಗುಳಿಗೆ ಹಾಕ್ಬಿಡೋಣ. ಅಷ್ಟು ಮಾಡಿದ್ರೆ ನೀ ಹಬ್ಬಕ್ಕೆ ಶಕ್ತಿ ತರ್ತೀಯ? ನನ್ನ ಕಡೆಯಲ್ಲಿ ಹೊರಗಡೆ ನನ್ನ ಕೆಲಸನೇ ಇಲ್ಲ. ಕೆಲಸ ಬಿಟ್ಟು ಇಲ್ಲ ಅಂದ್ರೆ ಒಂದು ತಿಂಗಳ ಖಾಲಿ ಕುಂತಾನೆ. ನಾನು ಮಾಡ್ಬೇಕು. ರೊಕ್ಕ ಇಲ್ಲ ಅಂತ ಸುಳ್ಳು ಹೇಳ್ತಾನವ. ಮೊಬೈಲ್ನಾಗ ಅದು ಏನೋ ಆಡ್ತಾನಲ್ಲ, ಅದಕ್ಕೆಲ್ಲ ರೊಕ್ಕ ಇರ್ತಾವ ಅವಂಗ. ಹಬ್ಬಕ್ಕೆ ರೊಕ್ಕ ಇಲ್ಲ ಅಂತ ಆಟ. ಎಷ್ಟು ಹೇಳ, ಯಾಕ ನಿನ್ನ ಮುಂದೆ ಕುಂತು ಹೇಳಕತ್ತೀನಿ ಇಲ್ಲ. ಹಿಂದೆ ಮುಂದೆ ಹಿಂದೆ ಕರ್ಕೊಂಡು ಹೋಗಿ ಮಾತಾಡ್ತೀನಿ, ನೀನು ಕಡೆ ಕರ್ಕೊಂಡು ಮಾತಾಡ್ತೀನಿ ಇಲ್ಲ. ನಿಮ್ಮ ಎದುರುದ್ರ ಮಾತಾಡಕತ್ತೀನಿ ಇಲ್ಲ. ಭಾವ ನೀವರ ಹೇಳ್ರಿ ಭಾವ, ನಮ್ಗೆ ಏಕತ್ ಹೇಳನ್ರಿ. ನೀನು ಏನು ಮಾಡಕತ್ತೀನವ ಹೇಳಕತ್ತೀನಿಲ್ಲ ನಾನು. ನೀ ನೋಡಿ ಭಾಳ ಸಲ ಸಂಜೆ ತರ್ತಿರ್ತಿಲ್ಲ. ಈ ಸಲ ಏನಾಗೈತಿ, ನಮ್ದು ಪಗಾರ ಆಗಿಲ್ಲ, ಅದಕ್ಕೆ ತಮ್ಮ ತಗೊಂಡ್ಬಿಡ್ತಾನ ಅಂತ ನಾನು ಚಿಂತೆ ಬಿಟ್ಟಿನಿ. ಹಬ್ಬ ಹೇಳಿದ್ದಿಲ್ಲ ನಿನಗೆ? ಕರ್ಣದಿರಿ ನಿಮ್ಮ ತಮ್ಮ ಕೆಟ್ಟ ಜೀವಗದನ್ರಿ, ಇಂಥವ್ರು ನಾ ಕಟ್ಕೋದಿನಲ್ರಿ. ನಾನು ಕರ್ಮ ಅಂತೀನಿ. ಏನಿಲ್ವಾ, ಅವನಿಗಿಂತ ದಾನ ಶೂರನ ಅದನ. ಒಂದು ಕೆಲಸ ಮಾಡ, ಇವ್ರಿಬ್ಬರನ್ನ ಅಷ್ಟೇ ಅಮ್ಮ, ಭಾಳ ಬೆಸ್ಟ್ ಕೆಲಸ ಅಮ್ಮ. ಚಲೋ ಮಾಡಿದ್ರು ನೋಡಿ ಇವರು. ಏನು ಎಂತ ಬಾಂಡ್ ಬಾರವ ನಮ್ದು. ಹೆಂಡ್ರೆ ನಮ್ಮನ್ನ ಒಯ್ದು ಒತ್ತಿ ಇಡ್ತೀನಿ ಅನ್ನಕತ್ತಾರ. ಭಾಳ ಇದು ಕೇಸ್ ದೂರ ಹೋಗ್ತದಮ್ಮ. ನಮಗೆ ಒತ್ತಿತ್ರ ಅಪಾಯ ಮಾಡ್ತಾರೆ ಇವರು. ಹಬ್ಬ ಮಾಡಕ್ ಬರುತ್ತಾನ. ನಾವು ಗಂಡ್ರ ಮನೆಯಾಗಿಲ್ಲ ಹಬ್ಬ ನಾವು ನಾವು ಬಡ್ಸ್ಕೊಳ್ಳೋರು ನಾವು, ತೊಳೆಯೋರು ನಾವು, ಎಲ್ಲ ನಾವು. ಅದನ್ನು ತಗೊಂಡು ನಾವೇನ್ ಮಾಡೋಣ ನೋಡ್ರಿ. ಏನು ಬೇಡ, ಸೀದಾ ದವಾಖಾನೆ ಹೋಗಿ ತಮ್ಮಂದೇನೈತಲ್ಲ ಕಿಡ್ನಿ ಮಾಡ. ರೊಕ್ಕ ಬರ್ತೈತೆ ಏನೋ ಕೇಳಿದಷ್ಟು ಬರ್ತೈತಿ. ಅಷ್ಟು ಮಾಡೋಣ. ಆ ಕೆಲಸ ನಿಮ್ದ ಮಾಡಿದ್ರೆ ಹೆಂಗಿರುತ್ತೆ? ನಮ್ಗೆ ಕಿಡ್ನಿನೇ ಇಲ್ಲ. ಕಿಡ್ನಿ ಇಲ್ಲ ಕಿಡ್ನಿ ಇಲ್ಲ. ಡಾಕ್ಟರ್ ಕಡೆ ಚೆಕಪ್ ಮಾಡ್ಕೊಂಬಂದ ನಮ್ಗೆ ಕಿಡ್ನಿನೇ ಇಲ್ಲ ಅಂತ. ಹಿಂಗಾದ್ರೆ ಹಬ್ಬ ಹೋಗುದು ತಮ್ಮ. ಅಣ್ಣ ರೊಕ್ಕ ಸಿಗ್ತಾವ. ಇದು ಪಕ್ಕದ ಮನೆ ಅಂಟಿ ಅದಾಳ, ನಿನ್ನ ಅಂಟಿ. ನಿಮ್ಮ ಅಂಟಿ ಅದಾಳಲ್ಲ, ಹೋಗಿ ತೊಗೊಂಬರ್ಲ. ಸುಳ್ಳು ಹೇಳಕ್ಕೆ ಅಂಟಿ ಅಕ್ಕಿ ಏನು ನಿಮ್ಮರ ಇಂಥ ಹೊತ್ತಾಗ ಅಂತ ಸುದ್ದಿ ತೆಗಿತಾರ ಏನು? ಮೊನ್ನೆ ಕೊಟ್ಟಲ್ಲ ನೀನು 1 ಲಕ್ಷ ರೂಪಾಯಿ. ಅದು ನಿಂದು ಹೇಳದ ಕೊಟ್ಟಿಲ್ಲ ಕೊಟ್ಟಿಲ್ಲ. 1 ಲಕ್ಷ ಯಾವತ್ತು ಕೇಳತ್ತಮ್ಮ? ವೈನಿ 1 ಲಕ್ಷ ಅಲ್ಲ 2 ಲಕ್ಷ ತೊಗೊಂಡು ಇಬ್ರು ಒಳಗೆ ಹೋಗ್ಬಿಟ್ರು. ಅದಾರ ಇವ ಒಳ್ಳೆವ, ನಾನು ಒಳ್ಳೆಯವ್ರು ಅದಾರ ಅಂತ ನಾನು ಅನ್ಕೊಂಡು. ತಡಿ ನೆನಪು ಬಂದ ನನಗೆ. ಆ 1 ಲಕ್ಷ ರೂಪಾಯಿ ಕೊಟ್ಟಿದ್ದು ಖರೆ, ಆದ್ರೆ ಅದನ್ನ ಏನು ಮಾಡಿ ಗೊತ್ತೈತಾನೆ, ಈ ಮನೆಗೆ ಬಾಡಿಗೆ ಕಟ್ಟಬೇಕಾಗಿತ್ತಲ್ಲ, ಅಡ್ವಾನ್ಸ್ ಕೊಟ್ಟಿನಿ. ಇನ್ನು ಒಟ್ಟು ಬಾಡಿಗೆ ಕಟ್ಟು ಚಿಂತಿನೇ ಇಲ್ಲಿಗೆ. ಭಾವ ಒಳ್ಳೆಯವ್ರ ಇಲ್ಲ ಅನ್ನಲ್ಲ. 1 ಲಕ್ಷ ರೂಪಾಯಿ ಯಾವ್ದ್ರ ಮೇಲೆ ಕೊಡ್ಲಕ್ಕಿ ಬೇಕಲ್ಲ ಲೆಕ್ಕ. ನೀವೇ ವಿಚಾರ ಮಾಡಿ ಅದ್ರ ರೊಕ್ಕ ಇಲ್ಲ, ಕಾಲಗಂಟೆಲ್ಲ ಐತೆ. ತಪ್ಪು ತಿಳ್ಕೊಂಡ ನನ್ನ ಮಗ ಭಾಳ ಜೀವ ಅವರು, ಅವ್ರಿಗೆ ಕೆಲಸ ಮಾಡಿಕೊಟ್ಟಿದ್ನೆ, ಅದಕ್ಕೆ ಖುಷಿಯಾಗಿ ನನಗೆ ಕೊಟ್ಟಾರ. ಖುಷಿಯಾಗಿ 1,000 ಕೊಡ್ಲಿ 2,000 ಕೊಡ್ಲಿಕ್ಕ 1 ಲಕ್ಷ ರೂಪಾಯಿ ಹೆಂಗ್ ಕೊಟ್ರು? ಹಂಗಾರ ಕೊಡ್ಲಿ ಬಿಡುವ ತಮ್ಮ, ಒಂದು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ಒಂದೊಂದು ವಿಚಾರ ಒಂದೊಂದು ಒಯ್ದು ಏನೇನಾದ್ರು ಮಾಡ್ತಾವೆ. ಒಟ್ಟೇನಪ್ಪ ರೊಕ್ಕ ಬಂದಾವ, ಹಬ್ಬ ಮಾಡಿಬಿಡು, ಹಬ್ಬ ಮಾಡೋಣ ಬಾ.